ಛಾಂದೋಗ್ಯ ಉಪನಿಷತ್ತಲ್ಲಿ ಒಂದು ಮಾತಿದೆ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಅಂದ್ರೆ ಏನರ್ಥ? ಮನುಷ್ಯರಲ್ಲಿ ಶ್ರೇಷ್ಠತೆ ಇರಬೇಕಾದ್ರೆ 3 ಗುಣ ಇರಬೇಕಂತೆ: ವಿದ್ಯಾ, ಶ್ರದ್ಧಾ ಮತ್ತು ಉಪನಿಷತ್. ವಿದ್ಯಾ ಅಂದರೆ ಜ್ಞಾನ, ಎರಡನೇದು ಶ್ರದ್ಧಾ, ಮಾಡುವ ಕೆಲಸದಲ್ಲಿ ಖಚಿತವಾದ ನಂಬಿಕೆ ಇರಬೇಕು, ಮೂರನೇದು ಆಳವಾದ ಚಿಂತನೆ, ಉಪನಿಷತ್. 3 ಇರಬೇಕು ಅಂತ. ಮನುಷ್ಯನ ಶ್ರೇಷ್ಠತೆ ಬರೋದೇ ಆ 3 ಗುಣಗಳಿಂದ. ಆ ಶ್ರೇಷ್ಠತೆಯನ್ನು ಮಕ್ಕಳಲ್ಲಿ ಬರಬೇಕಾದ್ರೆ ಏನು ಮಾಡಬೇಕು? ನಾವು ಬಾಲ್ಯದಿಂದಾನೇ ಈ ಗುಣಗಳನ್ನು ಹಾಕಬೇಕು, ಮೌಲ್ಯಗಳನ್ನು ಹಾಕಬೇಕು. ನನಗೆ ತುಂಬ ಸಂತೋಷ ಆಗೋದಂದರೆ, ಬಳ್ಳಾರಿಯಲ್ಲಿ ಒಂದು ಹೊಸ ಶಾಲೆ ಬರ್ತಾ ಇದೆ 2026-27ರಿಂದ. ಆ ಶಾಲೆ ಹೆಸರೇ ಶ್ರೇಷ್ಠ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ, ಶ್ರೇಷ್ಠ ಅಂತಾರಾಷ್ಟ್ರೀಯ ಶಾಲೆ. ಉದ್ದೇಶನೇ ಚೆನ್ನಾಗಿದೆ, ಅದು ಶ್ರೇಷ್ಠವಾಗಬೇಕು. ನಮ್ಮ ಸ್ನೇಹಿತರಾದಂಥ ಬ್ರಹ್ಮಾನಂದ ನಾಯ್ಡುರವರು ಅವರ ಸ್ನೇಹಿತರ ಜೊತೆಗೆ ಸೇರಿ ಒಂದು ಸಂಸ್ಥೆ ಮಾಡ್ತಿದ್ದಾರೆ. ಕನಸು ತುಂಬ ದೊಡ್ಡದಿದೆ. ಶ್ರೇಷ್ಠತೆ ಯಾವುದರಲ್ಲಿರಬೇಕು? ಕಲಿಕೆಯಲ್ಲಿರಬೇಕು, ಆಟದಲ್ಲಿರಬೇಕು, ಮಾತಿನಲ್ಲಿರಬೇಕು, ಸಮಾಜ ಕಾರ್ಯದಲ್ಲಿರಬೇಕು, ಪ್ರೀತಿಯಲ್ಲಿರಬೇಕು, ಸಂಬಂಧಗಳನ್ನು ಬೆಳೆಸೋದ್ರಲ್ಲಿರಬೇಕು. ಇವೆಲ್ಲವೂ ಮೌಲ್ಯಗಳೇ ತಾನೆ. ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಈ ಮೌಲ್ಯಗಳು ಎಲ್ಲರಲ್ಲೂ ಅನುರಣನ ಆಗ್ತಾ ಇರಬೇಕು. ಆ ದೃಷ್ಟಿಯಿಂದ ಈ ಶ್ರೇಷ್ಠ ಅಂತಾರಾಷ್ಟ್ರೀಯ ಶಾಲೆ 26-27ರಿಂದ ಕಾರ್ಯೋನ್ಮುಖ ಆಗ್ತಾ ಇದೆ. ಅದು ನಮ್ಮ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಬೆಂಗಳೂರು ಜೊತೆಗೆ ಸಹಯೋಗ ಹೊಂದಿದೆ. ಅದು ಅಲ್ಲದೆ ಆಟಗಳ ಬಗ್ಗೆ ಒತ್ತು ಕೊಟ್ಟಿದ್ದಾರೆ. ದೈಹಿಕವಾಗಿ ಮಕ್ಕಳು ಗಟ್ಟಿಯಾಗಬೇಕು ಅಂತ ಹೇಳಿ ದೊಡ್ಡ ಸಂಸ್ಥೆಯೊಡನೆ ಒಪ್ಪಂದ ಮಾಡಿಕೊಂಡು ಆ ಮಕ್ಕಳಿಗೆ ಎಲ್ಲ ಥರದ ಆಟಗಳನ್ನು, ಈಜ್ ಆಗ್ಬೋದು, ಓಟ ಆಗ್ಬೋದು, ಎಲ್ಲ ಆಟಗಳನ್ನು ಆಡಬೇಕು ಅಂತ ಮಾಡಿದ್ದಾರೆ. ಆಟ, ಓದು, ಊಟ, ವ್ಯಾಯಾಮ ಇವೆಲ್ಲವೂ ಸರಿಯಾಗಿದ್ದಾಗ ಮನುಷ್ಯನ ಮನಸ್ಸು ಚೆನ್ನಾಗಿ ಬೆಳೀತದೆ. ಆದ್ದರಿಂದ ಪೂರ್ವ ಪ್ರಾಥಮಿಕ ಹಂತದಿಂದ 8ನೇ ಕ್ಲಾಸ್ವರೆಗೂ ಒಂದೇ ಸಲ ಎಲ್ಲ ಕ್ಲಾಸ್ ಶುರು ಆಗ್ತವೆ. ಬಳ್ಳಾರಿ ಜನರು ಇದರ ಖಂಡಿತ ಪ್ರಯೋಜನ ಪಡ್ಕೊಳ್ತೀರಿ ಅಂತ ನಂಬ್ಕೊಂಡಿದ್ದೇನೆ. ನಮ್ಮ ಸಂಸ್ಥೆಯಿಂದ ಪ್ರತಿ ತಿಂಗಳು ಅಲ್ಲಿ ಶಿಕ್ಷಕರು ಹೋಗ್ತಾರೆ, ತರಬೇತಿ ಮಾಡ್ತಾರೆ. ಎಲ್ಲ ಶಾಲೆಗಳಲ್ಲಿ ಏನಿದೆ, ಮಕ್ಕಳಿಗೆ ತರಬೇತಿ ಇರ್ತದೆ. ಆದರೆ ಈ ಶಾಲೆಯಲ್ಲಿ ಶಿಕ್ಷಕರಿಗೂ ಪ್ರತಿ ತಿಂಗಳು ತರಬೇತಿ ಇರ್ತದೆ. ಎಲ್ಲಿ ಶಿಕ್ಷಕರು ಮೌಲ್ಯವಂತರಾಗಿದ್ದಾರೋ ಅಲ್ಲಿ ಮಕ್ಕಳು ಮೌಲ್ಯವಂತರಾಗ್ತಾರೆ ಅನ್ನೋ ನಂಬಿಕೆಯಿಂದಾಗಿ ಶಿಕ್ಷಕರಲ್ಲಿ ಆ ಮೌಲ್ಯಗಳನ್ನು, ಕೆಲಸ ಮಾಡುವ ರೀತಿಗಳನ್ನು ಕಲಿಸ್ಕೊಡೋದಕ್ಕೆ ನಮ್ಮ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಸೃಜನಶೀಲ ಅಧ್ಯಾಪನ ಕೇಂದ್ರ ಸಹಾಯ ಮಾಡ್ತಾ ಇದೆ. ಎರಡರ ಸಹಯೋಗದೊಳಗೆ ನನಗೆ ಖಂಡಿತ ನಂಬಿಕೆ ಇದೆ, ಶ್ರೇಷ್ಠ ಇಂಟರ್ನ್ಯಾಷನಲ್ ಸ್ಕೂಲ್ ಬಳ್ಳಾರಿಯಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ದೊಡ್ಡ ಹೆಸರಾಗ್ತದೆ ಅನ್ನೋ ಖಚಿತವಾದ ನಂಬಿಕೆ ಇದೆ. ತಮ್ಮೆಲ್ಲರ ಸಹಕಾರದಿಂದ ಹಾಗಾಗಬೇಕು ಅಂತ ಅಪೇಕ್ಷೆ ಪಡ್ತೇನೆ. ನಮಸ್ಕಾರ.